61ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಸ್ಫೂರ್ತಿಯಾದ ಗುರುಗಳು ಯಾರು? ಎ ಮಧ್ವಾಚಾರ್ಯರು, ಬಿ ವಿದ್ಯಾರಣ್ಯರು, ಸಿ ರಾಮಾನುಜಾಚಾರ್ಯರು, ಡಿ ಕನಕದಾಸರು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ವಿದ್ಯಾರಣ್ಯರು. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಹರಿಹರ ಮತ್ತು ಬುಕ್ಕರಾಯರಿಗೆ ಸ್ಫೂರ್ತಿ ಮತ್ತು ಮಾರ್ಗದರ್ಶನ ನೀಡಿದವರು ಗುರು ವಿದ್ಯಾರಣ್ಯರು. ಇವರ ಗೌರವಾರ್ಥವಾಗಿಯೇ ಸಾಮ್ರಾಜ್ಯದ ರಾಜಧಾನಿಗೆ ಮೊದಲು ವಿದ್ಯಾನಗರ ಎಂದು ಹೆಸರಿಡಲಾಗಿತ್ತು. 62ನೇ ಪ್ರಶ್ನೆ, ಹರಿಹರ ಮತ್ತು ಬುಕ್ಕರು ಮೊದಲು ಯಾರ ಆಸ್ಥಾನದಲ್ಲಿ ಸೇವೆ ಸಲ್ಲಿಸುತ್ತಿದ್ದರು? ಎ ದೇವಗಿರಿ ಯಾದವರು, ಬಿ ಕಂಪಲಿಯ ಕುಮಾರರಾಮ, ಸಿ ವಾರಂಗಲ್ನ ಕಾಕತೀಯರು, ಡಿ ಹೊಯ್ಸಳರು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ ವಾರಂಗಲ್ನ ಕಾಕತೀಯರು. ಹರಿಹರ ಮತ್ತು ಬುಕ್ಕರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸುವ ಮೊದಲು ವಾರಂಗಲ್ನ ಕಾಕತೀಯ ದೊರೆ ಪ್ರತಾಪರುದ್ರನ ಆಸ್ಥಾನದಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ವಾರಂಗಲ್ನ ಪತನದ ನಂತರ ಅವರು ಆನೆಗುಂದಿಯ ಕಂಪಲಿ ರಾಯನ ಆಸ್ಥಾನಕ್ಕೆ ಸೇರಿದರು. 63ನೇ ಪ್ರಶ್ನೆ, ವಿಜಯನಗರಕ್ಕೆ ಭೇಟಿ ನೀಡಿದ ಪರ್ಷಿಯನ್ ರಾಯಭಾರಿ ಅಬ್ದುಲ್ ರಜಾಕ್ ಯಾರ ಆಸ್ಥಾನದಲ್ಲಿದ್ದರು? ಎ ಎರಡನೇ ದೇವರಾಯ, ಬಿ ಕೃಷ್ಣದೇವರಾಯ, ಸಿ ಹರಿಹರ, ಡಿ ಅಚ್ಯುತರಾಯ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ ಎರಡನೇ ದೇವರಾಯ. ಪರ್ಷಿಯನ್ ರಾಯಭಾರಿ ಅಬ್ದುಲ್ ರಜಾಕ್ 1443ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಎರಡನೇ ದೇವರಾಯ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು. 64ನೇ ಪ್ರಶ್ನೆ, ಜಾಂಬವತಿ ಕಲ್ಯಾಣಂ ಎಂಬ ಸಂಸ್ಕೃತ ನಾಟಕವನ್ನು ಬರೆದವರು ಯಾರು? ಎ ಅಲ್ಲಸಾನಿ ಪೆದ್ದಣ್ಣ, ಬಿ ಕೃಷ್ಣದೇವರಾಯ, ಸಿ ತೆನಾಲಿ ರಾಮಕೃಷ್ಣ, ಡಿ ತಿಮ್ಮಣ್ಣ ಕವಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಕೃಷ್ಣದೇವರಾಯ. ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ದೊರೆಯಾದ ಶ್ರೀ ಕೃಷ್ಣದೇವರಾಯರು ಕೇವಲ ಮಹಾನ್ ಯೋಧನಷ್ಟೇ ಅಲ್ಲದೆ ಸ್ವತಃ ವಿದ್ವಾಂಸರೂ ಆಗಿದ್ದರು. ಇವರು ಸಂಸ್ಕೃತದಲ್ಲಿ ಜಾಂಬವತಿ ಕಲ್ಯಾಣಂ ಮತ್ತು ಉಷಾ ಪರಿಣಿತಂ ಎಂಬ ನಾಟಕವನ್ನು ಹಾಗೂ ತೆಲುಗು ಸಾಹಿತ್ಯದ ಶ್ರೇಷ್ಠ ಕೃತಿಯಾದ ಅಮುಕ್ತ ಮೌಲ್ಯವನ್ನು ರಚಿಸಿದ್ದಾರೆ. 65ನೇ ಪ್ರಶ್ನೆ, ವಿಜಯನಗರದ ನಾಣ್ಯಗಳ ಮೇಲೆ ಹೆಚ್ಚಾಗಿ ಕಂಡುಬರುವ ಪ್ರಾಣಿಯ ಚಿತ್ರ ಯಾವುದು? ಎ ಗಜ, ಬಿ ಸಿಂಹ, ಸಿ ಗಂಡಬೇರುಂಡ ಮತ್ತು ವರಾಹ, ಡಿ ಎತ್ತು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ ಗಂಡಬೇರುಂಡ ಮತ್ತು ವರಾಹ. ವಿಜಯನಗರ ಸಾಮ್ರಾಜ್ಯದ ನಾಣ್ಯಗಳ ಮೇಲೆ ಗಂಡಬೇರುಂಡ ಪೌರಾಣಿಕ ಎರಡು ತಲೆಯ ಪಕ್ಷಿ ಮತ್ತು ವರಾಹ ಚಿತ್ರಗಳನ್ನು ಹೆಚ್ಚಾಗಿ ಕಾಣಬಹುದು. ಅವರು ಚಿನ್ನದ ನಾಣ್ಯಗಳನ್ನು ಸಾಮಾನ್ಯವಾಗಿ ವರಾಹ ಎಂದೇ ಕರೆಯಲಾಗುತ್ತಿತ್ತು. 66ನೇ ಪ್ರಶ್ನೆ, ಕೃಷ್ಣದೇವರಾಯನು ಬಿಜಾಪುರ ಸುಲ್ತಾನನನ್ನು ಸೋಲಿಸಿದ ಪ್ರಸಿದ್ಧ ಯುದ್ಧ ಯಾವುದು? ಎ ರಕ್ಕಸದಂಗಡಿ ಯುದ್ಧ, ಬಿ ರಾಯಚೂರು ಯುದ್ಧ, ಸಿ ತಲಕಾಡು ಯುದ್ಧ, ಡಿ ಕೊಪ್ಪಂ ಯುದ್ಧ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ರಾಯಚೂರು ಯುದ್ಧ. ಕೃಷ್ಣದೇವರಾಯನು ಬಿಜಾಪುರದ ಸುಲ್ತಾನ ಇಸ್ಮಾಯಿಲ್ ಆದಿಲ್ ಶಾನನ್ನು ಈ ಪ್ರಸಿದ್ಧ ಯುದ್ಧದಲ್ಲಿ ಸೋಲಿಸಿದನು. 67ನೇ ಪ್ರಶ್ನೆ, ವಿಜಯನಗರ ಕಾಲದ ಆಡಳಿತದಲ್ಲಿ ಪ್ರಾಂತ್ಯಗಳ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಿದ್ದರು? ಎ ನಾಯಕರು ಮತ್ತು ಅಮರ ನಾಯಕರು, ಬಿ ಸುಬೇದಾರರು, ಸಿ ಮಂತ್ರಿಗಳು, ಡಿ ದಳವಾಯಿಗಳು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ ನಾಯಕರು ಅಥವಾ ಅಮರ ನಾಯಕರು. ಇವರು ಸೈನಿಕ ಮುಖ್ಯಸ್ಥರಾಗಿದ್ದು ರಾಜನ ಪರವಾಗಿ ನಿರ್ದಿಷ್ಟ ಪ್ರದೇಶಗಳ ಆಡಳಿತ ಮತ್ತು ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತಿದ್ದರು. 68ನೇ ಪ್ರಶ್ನೆ, ಅಷ್ಟದಿಗ್ಗಜರು ಎಂಬ ಕವಿಗಳ ಗುಂಪು ಯಾರ ಆಸ್ಥಾನದಲ್ಲಿತ್ತು? ಎ ಎರಡನೇ ದೇವರಾಯ, ಬಿ ಕೃಷ್ಣದೇವರಾಯ, ಸಿ ಸದಾಶಿವರಾಯ, ಡಿ ರಾಮರಾಯ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಕೃಷ್ಣದೇವರಾಯ. ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯಾದ ಶ್ರೀ ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದ 8 ಮಂದಿ ಪ್ರಖ್ಯಾತ ತೆಲುಗು ಕವಿಗಳನ್ನು ಅಷ್ಟದಿಗ್ಗಜರು ಎಂದು ಕರೆಯಲಾಗುತ್ತಿತ್ತು. ಇವರಲ್ಲಿ ಅಲ್ಲಸಾನಿ ಪೆದ್ದಣ್ಣ ಮತ್ತು ತೆನಾಲಿ ರಾಮಕೃಷ್ಣ ಅವರು ಬಹಳ ಪ್ರಸಿದ್ಧರು. 69ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಕಾರಣವಾದ ರಕ್ಕಸತಂಗಡಿ ಯುದ್ಧ ನಡೆದ ನಿಖರ ದಿನಾಂಕ ಯಾವುದು? ಎ ಜನವರಿ 23, 1565, ಬಿ ಆಗಸ್ಟ್ 15, 1565, ಸಿ ನವೆಂಬರ್ 1, 1560, ಡಿ ಏಪ್ರಿಲ್ 10, 1565. ನಿಮ್ಮ ಸಮಯ ಪ್ರಾರಂಭ.
ಸರಿಯಾದ ಉತ್ತರ ಎ ಜನವರಿ 23, 1565. ಈ ಯುದ್ಧವನ್ನು ರಕ್ಕಸ ತಂಗಡಿ ಯುದ್ಧ, ತಾಳಿಕೋಟೆ ಕದನ ಅಥವಾ ಬನ್ನಿಹಟ್ಟಿ ಕದನ ಎಂದು ಕರೆಯಲಾಗುತ್ತದೆ. ಇದು ವಿಜಯನಗರ ಸಾಮ್ರಾಜ್ಯದ ರಾಮರಾಯರ ನೇತೃತ್ವದಲ್ಲಿ ಮತ್ತು ದಕ್ಷಿಣ ಸುಲ್ತಾನನ ಒಕ್ಕೂಟ ಬಿಜಾಪುರ, ಅಹಮದ್ನಗರ, ಗೋಲ್ಕೊಂಡ ಮತ್ತು ಬೀದರ್ ನಡುವೆ ನಡೆಯಿತು. ಈ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯವು ಸೋಲನ್ನು ಅನುಭವಿಸಿತು. ಇದು ಸಾಮ್ರಾಜ್ಯದ ಅವನತಿಗೆ ಹಾಗೂ ಭವ್ಯವಾದ ಹಂಪಿ ನಗರದ ನಾಶಕ್ಕೆ ಕಾರಣವಾಯಿತು. 70ನೇ ಪ್ರಶ್ನೆ. ಹಂಪಿಯ ವಿಠ್ಠಲ ದೇವಸ್ಥಾನದಲ್ಲಿರುವ ಪ್ರಸಿದ್ಧ ಕಲ್ಲಿನ ರಥವನ್ನು ನಿರ್ಮಿಸಿದವರು ಯಾರು? ಎ ಕೃಷ್ಣದೇವರಾಯ, ಬಿ ಅಚ್ಯುತರಾಯ, ಸಿ ಎರಡನೇ ದೇವರಾಯ, ಡಿ ಹರಿಹರ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ ಕೃಷ್ಣದೇವರಾಯ. ಈ ರಥವನ್ನು 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಶ್ರೀ ಕೃಷ್ಣದೇವರಾಯನು ನಿರ್ಮಿಸಿದನು. ಒರಿಸ್ಸಾದ ಮೇಲೆ ಯುದ್ಧ ಮಾಡಿ ವಿಜಯಶಾಲಿಯಾದ ನೆನಪಿಗಾಗಿ ಅಲ್ಲಿನ ಕೋನಾರ್ಕ್ ಸೂರ್ಯ ದೇವಾಲಯದ ರಥದಿಂದ ಪ್ರೇರಿತನಾಗಿ ಇದನ್ನು ನಿರ್ಮಿಸಿದನೆಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಇಲ್ಲಿಗೆ ಕರ್ನಾಟಕ ಇತಿಹಾಸ ಸರಣಿಯ ಭಾಗ 7 ಮುಕ್ತಾಯವಾಯಿತು. ವಿಜಯನಗರ ಸಾಮ್ರಾಜ್ಯದ ಆಡಳಿತ ವೈಖರಿ ಮತ್ತು ಸಾಹಿತ್ಯ ಲೋಕಕ್ಕೆ ಅವರು ನೀಡಿದ ಕೊಡುಗೆಗಳ ಬಗ್ಗೆ ನಾವು ಇಂದು ತಿಳಿದುಕೊಂಡೆವು. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಒಂದು ವೇಳೆ ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಇತಿಹಾಸ ಆಸಕ್ತರೊಂದಿಗೆ ಇದನ್ನು ಹಂಚಿಕೊಳ್ಳಿ. ಇನ್ನು ನಮ್ಮ ಮುಂದಿನ ವಿಡಿಯೋ ಬಹಳ ಕುತೂಹಲಕಾರಿಯಾಗಿದೆ. ನಮ್ಮ ಇತಿಹಾಸ ಪಯಣ ಇಲ್ಲಿಗೆ ನಿಲ್ಲುವುದಿಲ್ಲ. ಮುಂದಿನ ಭಾಗ 8ರಲ್ಲಿ ನಾವು ಉತ್ತರ ಕರ್ನಾಟಕದ ವಿಜಾಪುರ ಆದಿಲ್ ಶಾಹಿಗಳು ಮತ್ತು ಮಲೆನಾಡಿನ ವೀರ ಪರಂಪರೆ ಕೆಳದಿ ಅರಸರ ಬಗ್ಗೆ ಚರ್ಚಿಸಲಿದ್ದೇವೆ. ಆ ಸುಂದರ ಇತಿಹಾಸ ಪುಟಗಳನ್ನು ತಿರುವಿ ಹಾಕಲು ಸಿದ್ಧರಾಗಿರಿ. ನಮ್ಮ ಇಂಕ್ ಆ್ಯಂಡ್ ದ ಬುಕ್ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಒತ್ತಿ. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.